ಹಾಯ್ ಎಲ್ರಿಗೂ ನಮಸ್ತೆ. ಇದು ಸೋಮವಾರದ ಮಾರ್ನಿಂಗ್ ಮಿನಿ ವ್ಲಾಗು. ಬೆಳಗ್ಗೆ ಟಿಫನ್ಗೆ ಮಕ್ಕಳ ಲಂಚ್ ಬಾಕ್ಸಿಗೋಸ್ಕರ ರೊಟ್ಟಿ, ಕಾರ್ಜಿಕಾಯಿ, ರಾಜಗಿರಿ ಸೊಪ್ಪನ್ನು ಮಾಡ್ಕೊಳ್ತಿದ್ದೀನಿ. ಕಾರ್ಜಿಕಾಯಿಗೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಎಳಿದಿದ್ದಷ್ಟು ರುಚಿ ಚೆನ್ನಾಗಿರುತ್ತೆ, ಸ್ವಲ್ಪ ದಪ್ಪ ಇದ್ರೂ ಕೂಡ ಕಹಿ ಅನಿಸುತ್ತೆ. ಇನ್ನು ಚೆನ್ನಾಗಿ ಈ ಥರ ಕೆಂಪಗಾದ್ಮೇಲೆ ಇದನ್ನು ಒಂದು ಬೌಲಲ್ಲಿ ತೆಕ್ಕೊಳ್ತಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಗೆ ಹಸಿ ಅರಿಶಿನ ಹಾಕ್ಕೊಳ್ತಿದ್ದೀನಿ. ಅದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಕಾರ್ಜಿಕಾಯಿನ ಹಾಕ್ಕೊಳ್ತಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಪಲ್ಯ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಮಕ್ಕಳು ಅದನ್ನು ತಿನ್ನಲ್ಲ ಇದನ್ನು ತಿನ್ನಲ್ಲ ಅಂತ ಹೇಳ್ತೀವಿ. ಟ್ರೈ ಮಾಡಿದರೆ ತಾನೇ ನಮಗೂ ಅವ್ರು ತಿಂತಾರೆ ಇಲ್ಲ ಅಂತ ಹೇಳಿ ಗೊತ್ತಾಗೋದು. ನನ್ನ ಮಕ್ಕಳಂತೂ ಎಲ್ಲನೂ ಊಟ ಮಾಡ್ತಾರೆ. ಮೊದಲಿಂದನೂ ಇದನ್ನೇ ತಿನ್ನಿಸ್ತಾ ಬಂದಿದ್ದೀನಿ. ಹಾಗಾಗಿ ಇನ್ನು ಪ್ರತಿ ಸರಿ ರಾಜಗಿರಿ ಸೊಪ್ಪನ್ನ ಬೆಳ್ಳುಳ್ಳಿ ಹಾಕಿ ಮಾಡ್ತಾಯಿದ್ದೆ. ಈ ಸರಿ ಮೂಂಗದಲ್ಲಿ ಹಾಕಿ ಮಾಡಿದ್ದೆ. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಮಕ್ಕಳು ತುಂಬಾ ಇಷ್ಟಪಟ್ಟು. ಟಿಫನ್ ಕೂಡ ರೆಡಿ ಆಯಿತು, ಹಾಗೆ ಲಂಚ್ ಬಾಕ್ಸ್ ಕೂಡ ರೆಡಿ ಆಯಿತು. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.